ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ. ಬಸವೇಶ್ವರರ ಫೋಟೋ ಅನಾವರಣ ಮಾಡಬೇಕಾಗಿತ್ತು. ಆ ಕಾರಣಕ್ಕೆ ಅರ್ಧ ಗಂಟೆ 1 ಗಂಟೆ ಲೇಟ್ ಆಗ್ತಾ ಹೋದಂಗೆ ನನ್ನ ಪ್ರೋಗ್ರಾಮ್ಗಳು ಮುಂದೆ ಹೋಗ್ತಾ ಇರುತ್ತೆ. ಆಮೇಲೆ ನಾನು ಬಂದಿದ್ದು ಬೆಂಡಿಗೇರಿ ಕಂಚಿಕೇರಿಯಿಂದ ಇಲ್ಲಿಗೆ ಬಂದಿದ್ದು. ಅಲ್ಲಿ 2 ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ ಬರೋತ್ತಿಗೆ ಎಲ್ಲ ಆಯ್ತಾಯ್ತು. ಎಲ್ಲರಿಗೂ ಹೊಟ್ಟೆ ಹಸ್ತಿದೆ, ಭಾಷಣ ಮಾಡೋಕ್ಕೆ ಬರೋಲ್ಲ, ಮಾತಾಡ್ತೀನಿ. ಹೊಟ್ಟೆ ಹಸ್ಕೊಂಡವ್ರ ಮುಂದೆ ಮಾತಾಡಬಾರ್ದಂತೆ ಮಾತಾಡೋಲ್ಲ. ಈ ನಮ್ಮ ಸಾರ್ ಹೇಳಿದ್ರು, ಅಪ್ಪಾಜಿಯವರು ಲ್ಯಾಂಡ್ ಕೊಡಿಸಿದ್ರು, ಭೂಮಿ ರವಿ ಪಟ್ಟಕ್ಕೆ ರೆಡಿ ಮಾಡಿದ್ದ. ಕಾರಣಾಂತರಗಳಿಂದ ನಿಮ್ಮ ಊರಲ್ಲಿ ಕೆಲವರು ಅಪ್ಲಿಕೇಶನ್ ಅಂದ್ರೆ ಅರ್ಜಿ ವಿರುದ್ಧ ಹೋಗಿದ್ರು ಅಂತ ಗೊತ್ತಾಯ್ತು. ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ. 6 ವರ್ಷದಿಂದ ಕಾಯ್ಕೊಂಡು ಬಂದಿರೋರು ನೀವು. ಅದಕ್ಕೆ ಯಾಕೆ ವಿರೋಧ ಹೋಗಿದ್ರು ನನಗೂ ಗೊತ್ತಿಲ್ಲ, ಪೂರ್ತಿ ಡೀಟೇಲ್ಸ್ ಗೊತ್ತಿಲ್ಲ, ಅಲ್ಪ ಸ್ವಲ್ಪ ಗೊತ್ತಿದೆ, ಪೂರ್ತಿ ಗೊತ್ತಿಲ್ಲ. ಯಾರೇ ಆಗ್ಲಿ ಮನೆಗೆ ಕಟ್ಟೋದಿಕ್ಕೆ ಜಾಗ ಎಲ್ಲರ ಕನಸು ಇರುತ್ತೆ. ನನ್ನ ಕನಸು ಹೌದು, ಮನೆ ಕಟ್ಟಬೇಕು ಅಂತ. ಹಿರಿಯರು ಹೇಳಿದ್ದಾರೆ, ಮನೆಯ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ. 2 ಕಷ್ಟದ ಕೆಲಸನೇ. ಮದುವೆ ಮಾಡೋದು ಕಷ್ಟನೇ, ಮನೆ ಕಟ್ಟೋದು ಕಷ್ಟನೇ. ಇವೆರಡು ಕಷ್ಟದ ಕೆಲಸದಲ್ಲಿ ಮಾಡೋದಕ್ಕೆ ತೊಂದರೆ ಆಗ್ಬಾರ್ದು ಯಾವುದೇ ಆ ಕಾರಣಕ್ಕಾಗಿ. ಅದು ಏನಾದ್ರು ಇದ್ರೆ ಸಮಸ್ಯೆಗಳು ಇದ್ದಾಗ ಬಗೆಹರಿಸ್ಕೋಬೇಕಾಗಿತ್ತು. ಅದು ಏನೇನೋ ಆಗಿ ಕಾರಣಾಂತರದಿಂದ 6 ವರ್ಷ. ನನಗೆ ಈ ವಿಷಯ ಗೊತ್ತಾದ್ಮೇಲೆ ಎಲ್ಲರೂ ಹಿರಿಯರು ಬಂದ್ರು, ಸಾಸ್ಕಳ್ಳಿ ಹಿರಿಯರು ಎಲ್ಲರೂ ಬಂದು ಈ ತರ ಹೇಳಿ ಹೋದ್ರು. ಕಾನೂನುವಾಗಿ ಅದು ಏನಿದೆ ಅದು ನೋಡಿ ನಾವು ಕೊಡ್ಬೋದಾ ಅಂತ ಮೊದಲು ಅವ್ರ ಹತ್ರ ಮಾತಾಡಿ, ಇಲ್ಲ ಕೊಡ್ಬೋದು, ಹೆಚ್ಚು ಕಡಿಮೆ ಆಗಿರುವಂತವ್ರನ್ನ ಅದನ್ನ ಸರಿಪಡಿಸಿ ಅಂತ ಹೇಳಿ ಆದ್ಮೇಲೆ ಕೊಡ್ಬೋದು ಅಂತ ಆದೇಶ ಬಂದಾದ ಮೇಲೆ ನಾವು ಈ ಪಟ್ಟವನ್ನು ವಿತರಣೆ ಮಾಡ್ತಾ ಇದ್ದೇವೆ. ಈ ತಹಸೀಲ್ದಾರ್ ಸರ್ ಹೇಳ್ದಂಗೆ ಕಷ್ಟ 6 ವರ್ಷದಿಂದ ಕಾದವರು ದಯವಿಟ್ಟು ಅಪ್ಪಾಜಿಯವ್ರ ಮರ್ಯಾದೆಗೋಸ್ಕರ ನೀವು ಯಾರನ್ನು ಆ ಸೈಟ್ಗಳನ್ನು ಮಾರಕ್ ಹೋಗ್ಬೇಕು. ಯಾಕಂದ್ರೆ ನೀವೇ ಕಟ್ಕೊಳ್ಳಿ, ಸಣ್ಣ ಗುಡಿಸ್ಲಾರು ಹಾಕೊಳ್ಳಿ, ತಗಡಾರು ಹಾಕೊಳ್ಳಿ, ಸಿಮೆಂಟಿನ ಮನೆನಾರು ಮಾಡ್ಕೊಳ್ಳಿ, RCC ಮನೆ ಮಾಡ್ಕೊಳ್ಳಿ, ಇಲ್ಲ ಡಬಲ್ ಸ್ಟೋರ್ ಬಿಲ್ಡಿಂಗ್ ಆದ್ರೂ ಮಾಡ್ಕೊಳ್ಳಿ. ಬಟ್ ಯಾರು ಮಾಡ್ಬೇಡಿ. 6 ವರ್ಷ ಕಾದಿದ್ದಕ್ಕೆ ಇವತ್ತು ಫಲ ಸಿಕ್ಕಿದೆ. ಎಲ್ಲರಿಗೂ ಇಂದಿರಾ ಯೋಜನೆಯಲ್ಲಿ ಸಿಗ್ತಾ ಇರೋದು ಹೆಣ್ಮಕ್ಳು ಇಲ್ಲಿ ಇದ್ದೀರಾ, ಎಲ್ಲರೂ ನಿಮ್ಮ ಹೆಸರಲ್ಲೇ ಇದೆ. 162 ಜನಕ್ಕೆ ತರಬೇಕಾಗಿತ್ತು, 3 ಕ್ಯಾನ್ಸಲ್ ಆಗಿದೆ. 159 ಜನಕ್ಕೆ ಇವತ್ತು ಪಟ್ಟ ಕೊಡ್ತಾ ಇದ್ದೀವಿ. ಇದು ಪರಂಪರೆ ಅಂತ ಅನ್ಕೊಳ್ಳಿ. ಏನೋ ಒಂಥರ ಕಾಕತಾಳಿ, ಕಾಗಿ ಕೂಡಕ್ಕೂ ಕೊಂಬೆ ಮುರಿಯೋಕ್ಕೂ ಅನ್ನಕ್ಕೆ ನಾನ್ ಬಂದಿದ್ದೀನಿ. ತಂದೆ ಮಾಡಿದ್ದು ಕೆಲಸ, ತಮ್ಮ ಮಾಡಿದ ಕೆಲಸ, ಅವರಿಬ್ರದ್ದು ಇದರಿಂದ ನಾನ್ ಬಂದು ಸುಮ್ಮನೆ ಕೂತಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಇದರಲ್ಲಿ ನಂದೇನು ಪರಿಶ್ರಮ ಇಲ್ಲ. ಕಾನೂನಲ್ಲಿ ಏನೇನಿದೆಯೋ ಅದಕ್ಕೆ ತಕ್ಕಂಗೆ ನಡ್ಕೊಳ್ಳಿ ಅಂತ ಹೇಳಿದ್ದೆ, ಅದನ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾರಿಗೂ ವಿರೋಧ ಆಗ್ಲಿ ಅಂತಲ್ಲ, ಬಡವರಿಗೆ ನ್ಯಾಯಯುತ ಇರುವಂತ ಅರ್ಹ ಫಲಾನುಭವಿಗಳಿಗೆ ಸಿಗ್ಬೇಕಾಗಿರೋದು ಕೊಡ್ತಾ ಇದ್ದೀವಿ ಅಷ್ಟೇ. ಇದು ಎಲ್ಲ ಹೋರಾಟದ ಫಲ, ನಿಮ್ಮ ಗ್ರಾಮಸ್ಥರ ಹಿರಿಯರ ಹೋರಾಟದ ಫಲ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇವತ್ತು ಈಗೆಲ್ಲ ಫಲಾನುಭವಿಗಳು ನಿಮಗೆ ಡೂಪ್ಲಿಕೇಟ್ ಅಂದ್ರೆ ಜೆರಾಕ್ಸ್ ಕಾಪಿ ಕೊಡ್ತೀವಿ. ನೀವು ಮನೆ ಕಟ್ಟಾದ ಮೇಲೆ ನಿಮಗೆ ಒರಿಜಿನಲ್ ಕಾಪಿ ಬರುತ್ತೆ, ಮೂಲ ಪ್ರತಿ ನಿಮಗೆ ಪಟ್ಟದ್ದು ಸಿಗುತ್ತೆ. ಇವತ್ತು ಇಸ್ಕೊಂಡು ಹೋದವರು ಮನೆಯಲ್ಲಿ ಹೋಳಿಗೆ ಮಾಡಿ ಊಟ ಮಾಡಬೇಕು. 159 ಜನ ಯಾರ್ಯಾರು ಇದ್ದೀರಲ್ಲ ಅವ್ರು ಎಲ್ಲರಿಗೂ ಇವತ್ತು ಹೋಳಿಗೆ ಮಾಡ್ಬೇಕು. ನನಗೆ ಫೋಟೋ ಹಾಕಿ ಯಾರ ಮನೆಗೆ ಹೋಳಿಗೆ ಮಾಡಿದ್ದೀರಿ ಅಂತ. ಕಷ್ಟ ಏನಿಲ್ಲ, ಹಳ್ಳಿಯವರಿಗೆ ಹೋಳಿಗೆ ಮಾಡ್ಕೊಂಡು ತಿನ್ನೋದು ಬಹಳ ಈಸಿಯಾಗಿ ಮಾಡ್ತೀರಿ. ನಮಗೆ ಕಷ್ಟ ಹೋಳಿಗೆ ಮಾಡೋದು. ಹಬ್ಬದ ವಾತಾವರಣ ಮಾಡಿ